जननी जनकौ तथा तत्वोपदेशकर्तारं नत्वा भक्ति पुरस्सरं परमपूज्य ಪ್ರಾತಸ್ಮರಣೀಯ ಸದ್ಗುರುಗಳ ಚರಣಾರವಿಂದಗಳನ್ನು ಹೃತ್ಪದ್ಮದಲ್ಲಿ ಧ್ಯಾನಿಸಿ ಅದ್ವೈತ ಸಾರ್ವಭೌಮ ಸಕಲ ಮತೋದ್ಧಾರಕ ಜಾತ್ಯತೀತ ಜಗದ್ಗುರು ಸಿದ್ಧಾರೂಢರ ಮೌನ ಮಹಾಯೋಗಿ ಜಗದ್ಗುರು ಗುರುನಾಥಾರೂಢರ ನಗರದ ಆರಾಧ್ಯ ದೈವ ಜಗದ್ಗುರು ಮಹಾಲಿಂಗೇಶ್ವರನ ಈ ಕ್ಷೇತ್ರದ ಅಧಿಷ್ಠಾತೃ ದೇವತೆ ಬ್ರಹ್ಮಲೀನ ನಿರಾಭಾರಿ ಸದ್ಗುರು ಸಿದ್ದಯ್ಯಪ್ಪನವರ ಪಾವನ ಪಾದಾರವಿಂದಗಳಲ್ಲಿ ಹಣೆಮಣಿದು ಇದು ಪರ್ಯಂತರವಾಗಿ ತಮ್ಮ ಅನುಭವವನ್ನು ನಮ್ಮೆಲ್ಲರಿಗೆ ಹಂಚಿಕೊಟ್ಟಿರುವಂತಹ ಪೂಜ್ಯರಲ್ಲಿ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ತಮ್ಮೆಲ್ಲರಿಗೆ ಅನಂತ ಶರಣಾರ್ಥಿಗಳು. ಆತ್ಮೀಯರೇ, ಪ್ರತಿ ಶನಿವಾರದ ಪ್ರಕಾರ ಸಿದ್ಧಾರೂಢರ ಚರಿತ್ರೆಯನ್ನು ಬಹಳ ಸುಂದರವಾದ ವಿಚಾರವನ್ನು ನಾವು ಕೇಳ್ತಾ ಬಂದಿದ್ದೇವೆ. ಜಗತ್ತಿನೊಳಗೆ 3 ದುರ್ಲಭವಾದ ವಸ್ತುಗಳು ಅಂತ ಜಗದ್ಗುರು ಶಂಕರಾಚಾರ್ಯರು ಬರೀತಾ ಇದ್ದಾರೆ. ದುರ್ಲಭಸ್ತಯಮೇವೈತ ದೈವಾನುಗ್ರಹ ಹೇತುಕಂ ಮನುಷ್ಯತ್ವಂ ಮುಮುಕ್ಷತ್ವಂ ಮಹಾಜನ ಸಂಶ್ರಯ. ಜಗತ್ತಿನೊಳಗೆ ದುರ್ಲಭ 3 ವಸ್ತುಗಳು ಬಹಳ ದುರ್ಲಭ ಅಂತ ಕರೀತಾರೆ. ನಿಮಗೆ ದುರ್ಲಭ ಸುಲಭ ಗೊತ್ತದ? ಸಹಜ ಸಿಕ್ತು ಅಂದ್ರೆ ಅದು ಸುಲಭ, ಎಷ್ಟು ಕಷ್ಟಪಟ್ಟರು ಸಿಗ್ತೈತೆ ಇಲ್ಲೋ ಅದು ನಿಯಮ ಇಲ್ಲ, ಅದು ದುರ್ಲಭ. ಅಂತಹ ದುರ್ಲಭಗಳು 3 ಈಶ್ವರನ ಕೃಪೆಯಿಂದ ಅವು ಯಾವುವು ಅಂತ ಕೇರ ಮನುಷ್ಯತ್ವಂ ಮುಮುಕ್ಷತ್ವಂ ಮಹಾಜನ ಸಂಶ್ರಯ. ನಾವು ಜಗತ್ತಿನಾಗ ಯಾವುದೋ ದುರ್ಲಭ ಅಂತ ತಿಳ್ಕೊತೀವಿ. ನಿಜವಾಗಿ ದುರ್ಲಭ ಯಾವುದು ಅಂತ ಕೇರ ಮನುಷ್ಯತ್ವ ಮೊದಲೇದ್ದು. ಮನುಷ್ಯತ್ವ ಅಂದ್ರೆ ನಮ್ಮ ಮನುಷ್ಯರ ಆಕಾರನ ಇರಬಹುದು ಅಲ್ರಿ, ಮನುಷ್ಯತ್ವ ಬೇರೆ ಅಲ್ರಿ, ಮನುಷ್ಯರ ಆಕಾರ ಬೇರೆ ಅಲ್ರಿ. ಈ ದೊಡ್ಡ ಅಂಗಡಿ ಅರಿವಿ ಅಂಗಡಿ ಮುಂದದು ಗೊಂಬೆ ನಿಂದ್ರಿಸಿರ್ತಾರೆ ನೋಡ್ರೇನು, ಎಷ್ಟು ಚಂದ ಇರ್ತಾವ್ರಿ. ಪ್ಯಾಂಟ್ ಅಂದು ಹಾಕಿರ್ತದ, ಈಚೆ ಕಡೆ ಒಂದು ಸೀರೆ ಉಟ್ಟಿರ್ತದ, ಏನೇನು ಮಾಡ್ತದ. ಯಾರ್ಯಾರು ಹೋಗಿ ಈ ಹುಡುಗಿ ನಮ್ಮ ಹುಡುಗ ಕೊಡ್ತೀರಂತ ಕೇಳಿರೇನು? ಅದು ಎಷ್ಟು ಚಂದ ಇರ್ತಾವ್ರಿ ಅವು. ಎಂದು ನಿಂದ್ರಸಾರ ಅಂದು ನಿಂತಾವ ಹಂಗೆ. ಅದು ಮನುಷ್ಯರಂಗೆ ಕಾಣಿಸ್ತಕ್ಕ, ಪರಂತು ಮನುಷ್ಯರಲ್ಲ. ಇದನ್ನು ಹೇಳಬೇಕಾಗ್ಯದ. ಬಹಳ ಮಂದಿ ಮನುಷ್ಯರಂಗೆ ಕಾಣಿಸ್ತಾರೆ, ಅದನ್ನು ಮನುಷ್ಯತ್ವ ಇರುವುದಿಲ್ಲ. ಮನುಷ್ಯತ್ವ ಅಂದ್ರೆ ಏನದು ಹೇಳ್ರಿ, ಅದನ್ನರೇ ಅನ್ಬೇಕಲ್ಲ ನೀವು. ಅಲ್ರಿಪ್ಪ ನಾವೇನು ಮನುಷ್ಯರ ಅಲ್ಲೇನು? ಇಲ್ಲ, ಮನುಷ್ಯರಲ್ಲ. ಧರ್ಮೇಣ ಹೀನ ಪಶುಭಿ ಸಮಾನ. ಆಹಾರ ನಿದ್ರಾ ಭಯಮೈಥುನಂಚ ಸಾಮಾನ್ಯಮೇತತ್ ಪಶುಭಿರ್ನರಾನಾಂ ಧರ್ಮೋ ಹೈತೇಶೋ ಮಧಿಕೋ ವಿಶೇಷ ಧರ್ಮೇಣ ಹೀನ ಪಶುಭಿ ಸಮಾನ. ಆಹಾರ ನಿದ್ರಾ ಭಯ ಮೈಥುನ. ಪಶುಗಳು ಆಹಾರ ತಿಂತಾವ, ಮನುಷ್ಯನೂ ಆಹಾರ ತಿಂತಾನೆ. ಪಶುಗಳು ನಿದ್ರಾ ಮಾಡ್ತಾವೆ, ಮನುಷ್ಯನು ನಿದ್ರಾ ಮಾಡ್ತಾನೆ.
ಪಶುಗಳು ಮಕ್ಕಳು ಹಡಿತಾವ, ಮನುಷ್ಯನೂ ಮಕ್ಕಳು ಹಡಿತಾವೆ ಅಲ್ರಿ. ಆಹಾರ, ನಿದ್ರಾ, ಭಯ, ಮೈಥುನ. ಪಶುಗಳಿಗೂ ಭಯ ಅದ, ಮನುಷ್ಯರಿಗೂ ಭಯ ಅದ. ಹಾಗಾದ್ರೆ ಈ ಮನುಷ್ಯ ಇದು ಪಶು ಅಂತ ಹೆಂಗೆ ಗುರ್ತ ಮಾಡ್ಬೇಕ್ರಿ ಅಲ್ರಿ? ಧರ್ಮೇನ ಹೀನ ಪಶುಭಿ ಸಮಾನ. ಧರ್ಮಹೀನ ಇದ್ದ ಅಂತಂದ್ರೆ ಅಲ್ರಿ ಅವ ಪಶುವಿಗೆ ಸಮಾನ. ಅವ ಪಶು ಅಂತ ತಿಳ್ಕೋಬೇಕು. ಧರ್ಮ ಅನ್ನೋದು ನಮ್ಮನ್ನು ರಕ್ಷಣೆ ಮಾಡ್ತದೆ. ಧರ್ಮೋ ರಕ್ಷತಿ ರಕ್ಷಿತ. ನಾವು ತಿಳ್ಕೊಂಡಿದ್ದೀವಿ ನಮ್ಮ ಬ್ಯಾಂಕ್ನಾಗಿರೋ ದುಡ್ಡು ನಮ್ಮನ್ನು ರಕ್ಷಣೆ ಮಾಡ್ತದೆ, ನಮ್ಮ ಅಂತಂಬ್ರು ನಮ್ಮನ್ನು ರಕ್ಷಣೆ ಮಾಡ್ತಾರೆ, ನಮ್ಮ ಹೊಲ ನಮ್ಮನ್ನು ರಕ್ಷಣೆ ಮಾಡ್ತದೆ. ಶಾಸ್ತ್ರಿ ಹಿಂಗೆ ಹೇಳಿಲ್ಲ. ಧರ್ಮೋ ರಕ್ಷತಿ ರಕ್ಷಿತ. ಧರ್ಮವನ್ನು ಯಾರು ರಕ್ಷಣೆ ಮಾಡ್ತಾರೆ ಅವರನ್ನು ಧರ್ಮ ರಕ್ಷಣೆ ಮಾಡ್ತವೆ. ಯಾವುದೋ ಊರಾಗ ಒಬ್ಬ ಮಹಾತ್ಮ ಏನು ಭಿಕ್ಷಾ ಮಾಡ್ಕೊಂತ ಹೊಂಟಿದ್ದ. ಭವತಿ ಭಿಕ್ಷಾಂದೇಹಿ. ಎಲ್ಲ ಮಂದಿ ಊರಾಗಿನವ್ರು ಮುಂದಕ್ಕೆ ಹೋಗಪ್ಪ, ಕೈ ಕಾಲಿಲ್ಲಪ್ಪ, ಮುಂದಕ್ಕೆ ಹೋಗಪ್ಪ, ಹಂಗನಬಾರ್ದು. ಕೈ ಖಾಲಿ ಆದಿಂದ ನೀವೇನು ಕೊಡೋರಿದ್ದೀರಿ? ನಿಮ್ಮ ಕೈನ ಖಾಲಿ ಆದಿಂದಲ್ಲ, ಕೈ ಖಾಲಿ ಇಲ್ಲ ಅನ್ಬೇಡ್ರಿ. ಅವ ಮಧ್ಯಾಹ್ನ 1 ಗಂಟೆ ಆಗ್ಯದ, ಯಾರು ಊರು ತುಂಬ ತಿರುಗಾಡಿದ, ಒಬ್ಬರು ಒಂದು ಭಿಕ್ಷಾ ಕೊಡಲಿಲ್ಲ, ಒಂದು ತಾನು ಸಿಗಲಿಲ್ಲ. ಇನ್ನೇನು ಕೊನೆಯದೊಂದೇ ಮನೆ ಅದ. ಆ ಮನೆ ಮುಂದೆ ನಿಂತ ಭಿಕ್ಷಾಂದೇಹಿ ಅಂದ. ಅವ ಕೆನಮಗಳ ಕೈಯಾಗ ತಂಬಿಗೆ ತಗೊಂಡು ಬಂದು ಪಾದಕ್ಕೆ ನಮಸ್ಕಾರ ಹಾಕಿ ನೀರು ಹಾಕಿ ಕೈ ಮುಗಿದು, ಯಪ್ಪ ಒಳಗೆ ಬಂದು ಪ್ರಸಾದ ಮಾಡಬೇಕು. ಅಬ್ಬಾ, ಇಡೀ ಊರೆಲ್ಲ ಒಂದು ಕಡೆ, ಇದೊಂದು ಮನೆ ಒಂದು ಕಡೆ. ಆಶ್ಚರ್ಯ ಆಯ್ತು, ಭಾಳ ಸಂತೋಷ ಆಯ್ತು. ಒಂದು ತುತ್ತು ರೊಟ್ಟಿ ನೀಡಿ ಕಳಿಸೋದಲ್ಲ, ಮನೆ ಒಳಗೆ ಬರೀ ಪ್ರಸಾದ ಮಾಡ್ರಿ ಅಂದ ಕೂಡಲೇ ಭಾಳ ಖುಷಿ ಆಯ್ತು ಸ್ವಾಮಿಗಳಿಗೆ. ಮಧ್ಯಾಹ್ನ ಹಸಿದಿದ್ದರು ಅಲ್ರಿ, ಒಳಗೆ ಬಂದರು, ಮುಖ ತೊಳ್ಕೊಂಡ್ರು, ಪ್ರಸಾದ ನೀಡಕತ್ತೇಳಿ ಪ್ರಸಾದ ನೀಡಿದ್ರು. ಭಾಳ ಖುಷಿ ಆಯ್ತು, ಊಟ ಆಯ್ತು. 4 ಮಕ್ಕಳು, 4 ಮಕ್ಕಳ ಕೈಯಾಗ ಒಂದೊಂದು 10 ರೂಪಾಯಿ ಕೊಟ್ಟು ಭಿಕ್ಷಾ ಅಪ್ಪಗಳಿಗೆ ಕೊಟ್ಟು ನಮಸ್ಕಾರ ಮಾಡಿರಿ. ಊಟ ಮಾಡಿಸಿದ ಬಳಿಕ ಭಿಕ್ಷಾ ಕೊಡ್ಬೇಕ್ರಿ. ಕೊಡಲಿಲ್ಲ ಅಂದ್ರೆ ಸ್ವಾಮಿಗಳು ಉಂಡದ್ದು ಪಚನ ಆಗೋದಿಲ್ಲ ಅಂತಾರೆ. ಊಟ ಬಾಕಲ್ ಕೊಟ್ರೆ ಖರೆ, ಮ್ಯಾಗ ದಕ್ಷಿಣ ಕೊಡಲಿಲ್ಲ ಅಂದ್ರೆ ದಾನ ದಕ್ಷಿಣ ಅಂತ 2 ಗೊತ್ತಿಲ್ಲ. ಊಟ ದಾನ ಆಯ್ತು, ರಕ್ಷಣೆ ದಕ್ಷಿಣ. ಎಲ್ಲ ಹುಡುಗರ ಕೈಯಾಗ ದುಡ್ಡು ಕೊಟ್ಟಳು. ಹುಡುಗ ಬಂದು ನಮಸ್ಕಾರ ಮಾಡಿ ದುಡ್ಡು ಕೊಟ್ಟು, ನೀನೊಂದು ಹುಡುಗಿ ಬಂದು ಕೇಶನ್ ಪಾದ ಮಗ 5 ನೋಟ್ ಇಟ್ಟು ನಮಸ್ಕಾರ ಮಾಡಿತ್ತು ಒಂದು ಹುಡುಗಿ. ಆವಾಗ ಆಶ್ಚರ್ಯ ಆಯ್ತು ಸ್ವಾಮಿಗಳಿಗೆ. ಅವ ಊರೆಲ್ಲ ನಾ ತಿರುಗದೆ, ಯಾರೂ ಒಂದು ತುತ್ತು ನನಗೆ ರೊಟ್ಟಿ ಹಾಕರಿಲ್ಲ, ನೀನು ಕರೆದು ಇಷ್ಟೆಲ್ಲ ಮಾಡ್ದಿಲ್ಲ, ಎಂಥ ಸಂಸ್ಕಾರ ನಿಂದು. ತಂಗಿ ನಿನಗೆ ವಯಸ್ಸು ಎಷ್ಟಾಗೈತಿ ಅಂತ ಆಕೆ ಅಂದಳು. ನನಗೆ 10 ವರ್ಷ ಆಗೈತಿ ರೀ ಅಂದ. ಅಲ್ಲೇ ಮಕ್ಕಳು 4 ಅದಾವ. ಎಷ್ಟು ಅದಾವ್ರಿ ವರ್ಷ? 10 ವರ್ಷ. ಸ್ವಾಮಿಗಳಿಗೆ ಆಶ್ಚರ್ಯ ಆಯ್ತು. ತಂಗಿ ನಿನಗೆ 10 ವರ್ಷ ಆಗೈತೆ ಅಂತಿ, ಮಕ್ಕಳು 4 ಆಗ್ಯಾವ ಅಂತೀಯಲ್ಲ, ಇದು ಏನು? ನಾನು ಸ್ವಾಮಿಗಳಂತೆ ಗುರುವಂತಕ್ಕೆ ಅಭ್ಯಾಸ ಮಾಡೀನಿ, ನಿನ್ನ ಮಾತಿನ ಅರ್ಥ ತಿಳಿವಾಗ. ಯಪ್ಪ, ನನಗೆಲ್ಲ ಪ್ರಾಕೃತಿಕವಾಗಿ 30 ವರ್ಷ ಆಗ್ಯಾವ, 25 ವರ್ಷ ಆಗ್ಯಾವ.
ಪರಂತು ನಾನು ಗುರುಗಳ ಹಂತಕ್ಕೆ ಹೋಗಿದ್ದಿಲ್ಲ, ದೀಕ್ಷಾ ತೊಗೊಂಡಿದ್ದಿದ್ದಿಲ್ಲ, ಧರ್ಮದ ಮಾರ್ಗದಾಗ ನಡೆದಿದ್ದಿಲ್ಲ. 15 ವರ್ಷ ತನಕ ಪಶುನಂಗ ಇದ್ದೆ ನಾನು. 15 ವರ್ಷದ ಹಿಂದೆ ನಾನು ಗುರುಗಳ ಹಂತಕ್ಕೆ ಹೋಗಿ ದೀಕ್ಷಾ ತಗೊಂಡು ಧರ್ಮದ ಮಾರ್ಗದಾಗ ಬರಾಕತ್ತಿದ್ದ 10 ವರ್ಷ ಕರೆ, 15 ವರ್ಷ ಪಶುವಿಗೆ ಸಮಾನಪ್ಪ ಅಪ್ಪ ಅಂತಂದಳಕ್ಕೆ. ಅಬ್ಬಾ ಅಬ್ಬಾ ಏನು ತಿಳುವಳಿಕೆ ಇದು. ಅಬ್ಬಾ, ನಿನಗೆ 10 ವರ್ಷ ಅಂದರೆ ನಿನ್ನ ಗಂಡಿಗೆ 8 ವರ್ಷ ಆಗ್ಯಾವ, 5 ವರ್ಷ ಆಗ್ಯಾವ ಅಂದಳು ಆಕೆ. ಉಲ್ಟಾ ಬಂತಿದ್ದು. ಎಲ್ರಿ ಅಲ್ರಿ 5 ವರ್ಷ ಅಂತೀಯಂಬ, ಹ್ಯಾಂಗಿದೆ ಏನಿದೆ ಯಪ್ಪ. ಅವಾಗ 30 ಆಗ್ಯಾವ, 30 25 ಅದ ಪೈಕಿ ಇದ್ದ. ಇಟ್ಟು ಗೊತ್ತಾಕತ್ತೆ ನೀವು ದನದ ಪೈಕಿ ಅಂತ. ಗುರು ಇಲ್ಲ, ಲಿಂಗ ಇಲ್ಲ, ಪೂಜಾ ಇಲ್ಲ, ಧರ್ಮ ಇಲ್ಲ, ದಾನ ಇಲ್ಲ. ಅವನು 25 ವರ್ಷ ಪಶುವಿನಂಗಿದ್ದ. ನಾನು ಮನುಷ್ಯ ಜನ್ಮದ ರೀ, ಶ್ರೇಷ್ಠದ ರೀ, ಧರ್ಮದ ಮಾರ್ಗದೊಳಗೆ ನಡಿಬೇಕ್ರಿ, ಧರ್ಮಹೀನವಾಗಿರ್ತಕ್ಕಂಥ ಪಶು ಸಮಾನ ಅಂತಾರೆ ಅಂತ ಹೇಳಿ ಕರ್ಕೊಂಡು ಹೋಗಿ ಅವನ್ನ 5 ವರ್ಷದ ಹಿಂದೆ ಗುರುವಂತಕ್ಕೆ ಹೋಗಿ ದೀಕ್ಷಾ ಕೊಡಿಸೀನಿ. ಈಗ ಅವ ಪೂಜಾ ಧರ್ಮ ದಾನ ಮಾಡಾಕತ್ತಾನ. ಅವಾಗ 25 ಪಶುನ ಪೈಕಿ 5 ಮನುಷ್ಯರ ಪೈಕಿ. ಗೊತ್ತಾಗಕತ್ತೈತಿಲ್ಲ. ನಿಮ್ಮ ಒಟ್ಟು ನೆನ್ಪು ಮಾಡ್ಕೊಂಡು, ನಿಮ್ಮ ಒಟ್ಟು ಕತೆ ಕತೆ ಕೇಳಿ ನಕ್ಕೆ ಹೋಗೋದಲ್ಲ. ಕತೆ ಯಾಕೆ ಹೇಳೋದು? ಆ ಕತೆಗೆ ನಮಗೆ ಏನು ಸಂಬಂಧ ಐತಿ? ನೀವು ಪಶುವಿನ ಭಾಗ ಎಟ್ಟತಿ, ಮನುಷ್ಯರ ಪೈಕಿ 8 ವಯಸ್ಸಾಗ್ಯಾವು. ಗೊತ್ತಾಗತ್ತಿಲ್ಲ ಇಟ್ಟಾದ್ರೆ ಅಲ್ರಿ. ಅದಾತು ತಂಗಿ. ಮತ್ತು ನಿಮ್ಮ ಮಾವದಾನ್ರಿ, ಅವನು ಎಷ್ಟು, ಅವನು 2 ವರ್ಷದವದಾನ್ರಿ. ಅದು ತಣ್ಣಗ ಹಂಗೆ ತಂಗಿ 2 ವರ್ಷದವ ಅಂತೀಯಲ್ಲ, ಏನಿದು? ಇಲ್ರಿ ಅಪ್ಪಗಳ, ಅವಂಗೂ 72 ಆಗ್ಯಾವ. 70 ಬರೀ ಉಸಾಬ್ರಿನ ಮಾಡ್ತಿದ್ದು ಕಟ್ಟಿ ಮೇಲೆ ಕೂತ್ಕೊಂಡು. ಅವ್ರು ಹಂಗೆ ಇವ್ರು ಹಿಂಗೆ ಅದಂಗ ಹಿಂಗೆ ಅಂಥೇಳಿ ನಾನೇ ಮಾವ ಮನುಷ್ಯ ಜನ್ಮ ಶ್ರೇಷ್ಠದ, ಗುರುಗಳಂತೆ ಹೋಗ್ಬೇಕು, ದೀಕ್ಷಾ ತಗೋಬೇಕು, ತಗೊಂಡು ಅದನ್ನು ಧರ್ಮದ ಮಾರ್ಗದಾಗ ನಡಿಬೇಕಂತೇಳಿ 2 ವರ್ಷದಿಂದ ಅವನು ಗುರುಗಂತೆ ಕರ್ಕೊಂಡು ಹೋಗಿ ದೀಕ್ಷಾ ಕೊಡ್ಸೇನಿ. ಅದಕ್ಕೆ 2 ವರ್ಷ ಕರೆ 70 ದನದ ಪೈಕಿ. ಅರ್ಥ ಆಕತ್ತಿಲ್ಲ? ಹಬ್ಬ ಅಂದವ. ಅತ್ತಿ ಅದಾಳ್ರಿ, ಅಕ್ಕಿಗೆ ಎಷ್ಟು ವಯಸ್ಸು? 6 ತಿಂಗಳದ ಅಕ್ಕಿದಾಳ್ರಿ. 6 ತಣ್ಣಗಾತ. ಹೆಂಗೆ ತಂಗಿ? ಏನು 6 ತಿಂಗಳು ಏನದ ಹಂಗೆ? ಇಲ್ರಿಯಪ್ಪ, ಆಕೆಗೆಲ್ಲ 70 ಆಗ್ಯಾವ, 65 ಆಗ್ಯಾವ ಖರೆ. ಪರಂತು ನಾನೇ 6 ತಿಂಗಳ ಹಿಂದೆ ಆಕೆಗೆ ಕಾಲೊತ್ತಿ ಕೈ ಒತ್ತಿ, ಅತ್ತಿ ಧರ್ಮ ಮಾರ್ಗ ಶ್ರೇಷ್ಠದ, ಕಾಲೊತ್ತಿ ಕೈ ಒತ್ತಿ, ಕುತ್ತಿಗೇನು ಒತ್ತಲಿಲ್ಲ, ಕಾಲು ಒತ್ತಿ ಕೈ ಒತ್ತಿ ಆಕಿನ ಗುರುವಂತೆ ಕರ್ಕೊಂಡೋಗಿ 6 ತಿಂಗಳಿಂದ ದೀಕ್ಷಾ ಕೊಡ್ಸೀನಿ. ಆಕೆ ಅಲ್ಲಿಂದ 6 ತಿಂಗಳ ಪೈಕಿ ದನ ಮನುಷ್ಯರ ಪೈಕಿ ಅದಾಳ. ನೀವು ಎಷ್ಟೆಷ್ಟು ಪೈಕಿ ಇದೆಯರಿ ನಿಮಗೆ ಬಿಟ್ಟು ವಿಷಯ ಅದು. ಅದನ್ನು ಎಲ್ಲ ಒಡೆದು ಹೇಳಕ್ಕೆ ತಯಾರಿಲ್ಲ. ಸಮಾನ ಯಾಕೆ ಹೇಳಕತ್ತೈತಿ? ಮನುಷ್ಯತ್ವ ಅಂದ್ರೇನು? ನಾ ಯಾಕೆ ಹುಟ್ಟಿ ಬಂದೀನಿ, ನಾ ಮಾಡಕ್ಕೆ ಕರ್ತವ್ಯ ಏನು? ಮನುಷ್ಯರಂಗೆ ಆಕಾರ ಇತ್ತು ಅಲ್ರಿ, ಪಶುವಿನಂಗೆ ವ್ಯವಹಾರ ಇತ್ತಂದ್ರೆ ಕಿಮ್ಮತ್ತಿಲ್ಲ ಅದಕ್ಕೆ ಅಲ್ರಿ. ಅದಕ್ಕೋಸ್ಕರವಾಗಿ ಶಂಕರಾಚಾರ್ಯ ಹೇಳ್ಯಾರ, ದುರ್ಲಭಸ್ತ್ರಯಮೇವೈತ ದೈವಾನುಗ್ರಹ ಹೇತುಕಂ ಮನುಷ್ಯತ್ವಂ ಮುಮುಕ್ಷತ್ವ ಬರಬೇಕಾ? ಮೋಕ್ಷದ ಇಚ್ಛೆ ಭಾಳ ಮಂದಿ ಇರೋದಿಲ್ಲ. ರೊಕ್ಕ ಗಳಿಸ್ಬೇಕು, ಮನೆ ಕಟ್ಟಬೇಕು. ಮೋಕ್ಷದ ಇಚ್ಛೆ ಆತಂದ್ರೆ ಗುರುಗಳು ಹುಡುಕ್ಯಾಡ್ತಾನೆ ಮನುಷ್ಯ. ಹಸು ಆತಂದ್ರೆ ಅಡುಗೆ ಮನೆಗೆ ಹೊಕ್ಕಿರಿ ಇಲ್ಲ. ಜ್ಞಾನದ ಇಚ್ಛೆ ಆತು ಅಂತಂದ್ರೆ ಗುರುಗಳಂತೆ ಹೊಕ್ಕಾನ.
ಸಿದ್ಧಾರೂಢ 8ನೇ ವಯಸ್ಸಿನಾಗ ಗುರುಗಳನ್ನ ಹುಡುಕ್ಯಾಡಕ್ಕೆ ಹೊಂಟ್ರಂತ. ವೀರಭದ್ರ ಶಾಸ್ತ್ರಿಗಳು ಅವ್ರ ಮನ್ಯಾಗ ಅವ 8ನೇ ವರ್ಷದವ ಏನ್ರಿ. ಆ ತಾಯಿ ಅಂತ ಕುತ್ಕೊಂಡು ದೇವ ಮಲ್ಲಮ್ಮ ಗುರುಶಂತಪ್ಪ ಎಂಥವ್ರು ಇರ್ಬೇಕು ಆ ಪುಣ್ಯಾತ್ಮರು, ವಿಚಾರ ಮಾಡಿರಿ. ಜಗತ್ತಿಗೆ ಒಬ್ಬ ಮಹಾತ್ಮನ ಕೊಟ್ಟಿರ್ತಕ್ಕಂಥವ್ರು ಅಂದರೆ ಧನ್ಯೋ ಗೃಹಸ್ಥಾಶ್ರಮ. ಗೃಹಸ್ಥಾಶ್ರಮ ಸಾಧು ಅಂತ ಅನ್ಬೇಡ್ರಿ. ಜಗತ್ತಿನಾಗ ಮಹಾತ್ಮನ ಕೊಟ್ಟದ್ದು ಗೃಹಸ್ಥಾಶ್ರಮ ಹೊರಸು ಸನ್ಯಾಸಿಗಳಲ್ಲ. ಅರ್ಥಾತು ಗೃಹಸ್ಥಾಶ್ರಮ ಧನ್ಯದ ಶ್ರೇಷ್ಠದ. ಆ ತಾಯಿ ಆ 8 ವರ್ಷದ ಮಗನ ಕೂಡಿಸಿಕೊಂಡು ನೀವು ಕರ್ಕೊಂಡು ಬರುತ್ತೆ ಬರ್ರಿ ಮಕ್ಕಳನ್ನ ಏನ್ರಿ ಬರೋ ಮುಂದೆ ಮತ್ತೊಂದು ಕೆಲಸ ಮಾಡಿರಿ, ಗದ್ಲು ಬಾಡ್ತತಿ. ಬರೋ ಮುಂದೆ ಎನಿಶನ್ ಕರ್ಕೊಂಬರ್ರಿ, ಹೋಗೋ ಮುಂದೆ ಎನಿಶನ್ ಕರ್ಕೊಂಡು ಹೋಗ್ರಿ. ಹ್ಞೂ ಆಯ್ತಾ? ಹಿಂಗೆ ಮನುಷ್ಯತ್ವ ಮುಮುಕ್ಷತ್ವ ಬರಬೇಕಾಗಿತ್ತು. ಅಂದರೆ ಸಿದ್ಧಾಡಪ್ಪ ಶಾಸ್ತ್ರ ಹೇಳಕತ್ತಿದಂಥ ಗುರುಗಳು, ಈಗ ಒಂದಿಲ್ಲ ಒಂದು ದಿವಸ ಈ ಜಗತ್ತು ಪ್ರಳಯ ಆಗ್ತದೆ. ಪ್ರಳಯ ಆಗ್ತದೆ, ಭೂಮಿ ಎಲ್ಲ ಕರಿಗೆ ಹೋಗ್ತದೆ, ನೀರೆಲ್ಲ ಕರಿಗೆ ಹೋಗ್ತದೆ. ಎಲ್ಲನೂ ಆಕಾಶವೂ ಕೂಡ ಅದು ಲಯ ಆಗಿ ಹೋಗ್ತದೆ. ಅಂದು ಕೂಡಲೇ ಇವು 8 ವರ್ಷದ ಹುಡುಗ ಸುಮ್ಕೊಂಡ್ರಲಿಲ್ಲ. ಅವ್ನು ಗುರುಗಳ ಮುಂದೆ ನಿಂತು ಕೈ ಮುಗಿದ ಪ್ರಶ್ನೆ ಮಾಡಿದ, ಗುರುಗಳೇ ನೀವು ಪೃಥ್ವಿ ಕರಗ್ತದ, ಜಲ ಕರಗ್ತದ ಎಲ್ಲ ಹೇಳಿದ್ರಿ, ಆಕಾಶ ಹಂಗೆ ಲಯ ಆಕತಿ. ಒಂದು ಮಣ್ಣಿನ ಹಂಟಿ ನೀರಾಗಿಟ್ರಿ ಅಂತಂದ್ರೆ ಮಣ್ಣು ಕರಗ್ತತಿ, ಗೊತ್ತಿಲ್ಲ, ಲಯ ಆಯ್ತು. ಮಣ್ಣು ನೀರೊಳಗೆ ಲಯ ಆತಂದ್ರೇನು? ಪೃಥ್ವಿ ಜಲದೊಳಗೆ ಲಯ ಆಯ್ತು. ಜಲ ಅಗ್ನಿ ಒಳಗೆ ಲಯ ಆಗ್ತದೆ. ಕಾದ ಕಬ್ಬಿನದಾಗ ನೀರು ಸಿಡಿಸ್ರಿ, ಆ ನೀರು ಏನಾಯ್ತು? ಅಗ್ನಿ ಒಳಗೆ ಲಯ ಆಯ್ತು. ಜಲ ಅಗ್ನಿ ಒಳಗೆ ಲಯ ಆಕತಿ, ಅಗ್ನಿ ವಾಯುವಿನೊಳಗೆ ಲಯ ಆಗ್ತೈತಿ. ಚಿಮ್ನಿ ಆರಿಸ್ಬೇಕಾದ್ರೆ ಏನು ಮಾಡ್ತೀರಿ? ಬಡಿತೀರಿಲ್ಲ, ಆ ಅಗ್ನಿಯಲ್ಲಿ ಹೊತ್ತು ವಾಯುವಿನೊಳಗೆ ಲಯ ಆಯ್ತು. ಆ ವಾಯು ಆಕಾಶದೊಳಗೆ ಲಯ ಆಗ್ತದೆ. ಅಪಾರವಾದ ಆಕಾಶ ಒಂದು ಕಡೆಯಿಂದ ಬರ್ತದೆ, ಒಂದು ಕಡೆ ಹೋಗ್ತದೆ. ವಾಯು ಆಕಾಶ ಲಯ ಆಗ್ತದೆ ಅಂತ ಗೊತ್ತಾಯ್ತು. ಆಕಾಶ ಹೆಂಗೆ ಲಯ ಆಗ್ತದೆ? ನಿರವಯವವಾದ ಆಕಾಶ ಅದು ಹೆಂಗೆ ಲಯ ಆಕತ್ತೆ ಅಂದ ಕೂಡಲೇ ವೀರಭದ್ರ ಸ್ವಾಮಿಗಳ ಪುಸ್ತಕ ಕೆಳಗೆ ಇಟ್ರಿ, ತಮ್ಮ ನನಗಿದು ಗೊತ್ತಿಲ್ಲ, ಇದನ್ನು ನೀ ತಿಳ್ಕೋಬೇಕಾಗಿತ್ತಂತ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುಗಳಂತಕ್ಕೆ ಹೋಗ್ಬೇಕು ತಮ್ಮ, ಅದ್ರ ಹೊರತು ಆಗೋದಿಲ್ಲ, ಯಾರಿಗೂ ತಿಳಿಯಂಗಿಲ್ಲ ಅಂದ ಕೂಡಲೇ ಮರುದಿವ್ಸ ನಾನು ನಿದ್ದೆ ಹತ್ತಲಿಲ್ಲ. ಅವನು ಲಯ ಆಕತ್ತಂತ ಗುರುಗಳಂತಕ್ಕೆ ಹೋಗ್ಬೇಕಂತೇಳಿ 8ನೇ ವಯಸ್ಸಿನಾಗ ಮನೆ ಬಿಟ್ಟ. ಎಟ್ಟಾಗ್ಯಾವ ನಿಮಗೆ ಎಟ್ಟಾಗ್ಯಾವ? ಶನಿವಾರಕ್ಕೊಂದ್ಬಿಟ್ಟು ಬರ್ತೀರಿ, ಇದೋ ಹೆಚ್ಚಿಂದ ಆಗೈತೆ ನನಗೆ. ಈಗಂತೂ ದಿನ ಬರಾಕತ್ತೀರ, ಅಯ್ಯೋ 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 ಅಡ್ಡಿ ಇಲ್ಲ. ಗುರುಗಳಂತಕ್ಕೆ ಎಷ್ಟು ಸೇವಾ ಮಾಡಿದರು, ಎಷ್ಟು ಕಷ್ಟಪಟ್ಟರು ಸಿದ್ಧಾರೂಢಪ್ಪ ಅಲ್ರಿ. ಆ ಗುರು ಮಹಿಮೆಯನ್ನು ಬಲ್ಲವನೇ ಬಲ್ಲರು ಅಲ್ರಿ. ಈಶ್ವರತೆ ಗುರುಮೇ ಅಧಿಕ ಧಾರೈ ಭಕ್ತಿ ಸುಜಾನ್ ಬಿನ್ ಗುರು ಭಕ್ತಿ ಪ್ರವೀಣ ಹೋ ಲಹೇ ಆತ್ಮಜ್ಞಾನ. ವಿಚಾರ ಸಾಗರದೊಳಗೆ ಬರಿತಾ ಇದ್ದಾರೆ, ಈಶ್ವರನಿಗಿಂತಲೂ ಗುರುವಿಗೆ ಹೆಚ್ಚು ಭಕ್ತಿ ಮಾಡಬೇಕು ಗುರುವಿನಲ್ಲಿ. ಆ ಭಕ್ತಿ ಬೆಳೀಲಿ ಅಂಥೇಳಿ ನಾವು ಕೋಟಿ ಜಪಯಜ್ಞದ ಯೋಜನೆ ಮಾಡಿದ್ದೀವಿ. ತಿಳಿತೇನ್ರಿ? ಪುಸ್ತಕ ಎಲ್ಲ ಕೊಟ್ಟಿದ್ದೀವಿ ಸರ್, ಕೇಳವಲ್ರು, ಕೊಟ್ಟದ್ದು ಬರೋವಲ್ಲು. ನಾವು ಐತೆ ನಾ ಬರಿತೀನಿ ಅಂತ ಹೋದಾರ ಏನು ಪೆಟ್ಟಿಗೆಗಿಟ್ಟಾರೋ, ಏನು ಎಲ್ಲಿಟ್ಟಾರೋ, ಏನು ಮಾಡ್ತಾರೋ, ಏನು ಮಾಡ್ಯಾರೋ ಗೊತ್ತಾಗೋದು ನನಗೆ. ಹಂಗೆ ಮಾಡಬೇಡ್ರಿ. ಪ್ರಪಂಚದ ಜೊತೆಗೆ ನಿಮಗೆ ಸಿದ್ಧಾರೂಢಪ್ಪಂದ ಮಹಾಮಂತ್ರ ಯಾವುದಾದ್ರೂ ಜಗತ್ತಿನಾಗಿತ್ತು ಅಂದ್ರೆ ಓಂ ನಮಃ ಶಿವಾಯ.
ಭಾಳ ದೊಡ್ಡ ಫಲವನ್ನು ಕೊಡ್ತದೆ. ಕಾಯ ಬಿಡಿದ ಆತ್ಮರಾಶಿಗೆ ಪರತರ ಮುಕ್ತಿಗುಪಾಯವಿದು ನಿಜ ಶಿವಮಂತ್ರವಣ್ಣ. ನಿಮಗೆ ಉಪಾಯ ಇದು. ಅಪಾಯದೊಳಗೆ ಸಿಕ್ಕರಿ ಗೊತ್ತಾ ಇಲ್ಲ? ಆರಾಮದೀವ್ರಿ, ಆರಾಮದೀವ್ರಿ. ಹಾಂ, ಮತ್ತು ಇಲ್ಲಾಕೆ ಬಂದಿರಿ? ಏನು ತಲೆ ನುಸಾಕತ್ತಿತ್ತರಿ, ದವಾಖಾನಿಗೆ ಬಂದಿದ್ದು. ಇದು ಆರಾಮಿದು ಅಲ್ರಿ. ಡಿಲೆವರಿಗೆ ಬಂದಾಳ್ರಿ ಮಗಳು. ಹ್ಞೂ, ಇದು ಆರಾಮಿದು ಅಲ್ರಿ. ಆರಾಮ ಅನ್ನೋದು ಗುರುಗಳಂತೆ ಹೋಗೋ ತನಕ ಗೊತ್ತಾಗೋದಿಲ್ಲ ಅಲ್ರಿ. ಆತ್ಮಾರಾಮನೇ ನಿಜವಾಗಿ ಆರಾಮದಾನ. ಆ ಆತ್ಮಾರಾಮನನ್ನು ತಿಳಿತನಕ ನಿಮಗೆ ಆರಾಮ ಸಿಗೋದೇ ಇಲ್ಲ. ಆದ್ದರಿಂದ ಗುರುಗಳಂತೆ ಹುಡುಕಾಡ್ಕೊಳ್ತ ಹೋದರು, ಗುರು ದೀಕ್ಷಾ ತಗೊಂಡ್ರು, ಸೇವಾ ಮಾಡಿದರು ಪುಣ್ಯಾತ್ಮ. ಇವತ್ತಿಗೂ ಕೂಡ ಅವನ ಹೆಸರು ಉಳಿದದ. ಎಷ್ಟು ಭಕ್ತಿ ಮಾಡ್ಯಾರ ಸಿದ್ಧಾರ್ಡ್ರಂತೆ ನೋಡಿ. ಇವತ್ತು ಪ್ರಸಾದ ಎಲ್ಲರ ಬಾಯಾಗ ತುತ್ತು ಹಾಕ್ತಿದ್ರಂತ. ಪಾರ್ವತಿ ಪರಮೇಶ್ವರರು ಮ್ಯಾಲೆ ನೋಡಿ ಆಶ್ಚರ್ಯಪಡ್ತಿದ್ರಂತ. ಇವು ಯಾರಿವ ಪಾರ್ವತಿ ಕೇಳತ್ತ. ಪಾರ್ವತಿ, ನಾನೇ ಈ ಸಿದ್ಧಾರ್ಢನಾಗಿ ಅವತಾರ ಮಾಡಿದ್ದೀನಿ. ಎಲ್ಲ ದೇವತೆಗಳು ಬಂದು ನನ್ನ ಪ್ರಾರ್ಥನೆ ಮಾಡಿದರು, ಅಪ್ಪ ನೀನು ಭೂಲೋಕದೊಳಗೆ ನೀನು ಅವತಾರ ಮಾಡಬೇಕು. ಹ್ಯಾಂಗೆ ಮಾಡಬೇಕು ಅಂದ್ರೆ ಶಸ್ತ್ರ ತೊಗೊಂಡು ಬರಬಾರ್ದು, ಶಾಸ್ತ್ರ ತೊಗೊಂಡು ಬರಬೇಕಂತ ಹೇಳಾರ. ಶಸ್ತ್ರ ತೊಗೊಂಡು ಬಂದಿದ್ದೀನಿ. ಎಲ್ಲ 10 ಅವತಾರದೊಳಗೆ ಶಸ್ತ್ರ ತೊಗೊಂಡು ಬಂದ ತುಂಡ ಋಷಿ ಎಲ್ಲರನ್ನೂ ದುಷ್ಟ ನಾಶ ಮಾಡಿದೆ. ಈಗ ಶಾಸ್ತ್ರ ತೊಗೊಂಡು ಬರಬೇಕು, ದುಷ್ಟರನ್ನ ಹಂಗೆ ಇಟ್ಟು ದುಷ್ಟರ ಬುಡ್ಡಿ ನಾಶ ಮಾಡಬೇಕು ಅಂತ ಅವತಾರ ಮಾಡು ಅಂತಂದಾಗ ನಾನೇ ಈ ಸಿದ್ಧಾರೂಢನ ರೂಪದಿಂದ ಬಂದೀನಿ ನೋಡು ಅಂತ ಪಾರ್ವತಿಗೆ ಪರಮಾತ್ಮ ಹೇದ ಅಂತಂದ ಬಳಿಕ ಆ ಸಿದ್ಧಾರಪ್ಪನ ಮಹಿಮೆ ಎಷ್ಟೈತಿ ಅಂತಂದರೆ ಬಹಳ ದೊಡ್ಡದದ. ಅದು ಸಾಮಾನ್ಯ ಎಲ್ಲ 56 ಅಧ್ಯಾಯ ಅಟ್ಟ ಅಲ್ಲ. ಈಗಾದರೂ ಕೂಡ ಸಿದ್ಧಾರೂಢನ ಪವಾಡಗಳು ನಡೀತಾ ಇದ್ದಾವೆ. ನಾವು ವರ್ಷ ಪಾದಯಾತ್ರೆ ಮಾಡ್ತಾ ಇದ್ದೇವೆ. ಪಾದಯಾತ್ರೆದಾಗ ಒಂದು ಊರು ಬರ್ತದೆ, ಯಾವ್ರ ವಿಠ್ಠಲ ಮಂದಿರದಾಗ ಪ್ರಸಾದ ಮಾಡ್ತೀವಲ್ಲ, ಚುಂಚನೂರು ಅಂತ ಬರ್ತದೆ. ಚುಂಚನೂರೊಳಗೆ ನಡೆದಿದ್ದು ಅಲ್ಲಿ ಹಿಂಗೆ ನಾವು ಭಜನೆ ಮಾಡ್ತಾ ಕುಂತಿದ್ದೀವಿ. ಆ ಓಣ್ಯಾಗಿನ ಒಬ್ಬಾಕಿ ಹೆಣ್ಮಗಳು, 28 ವಯಸ್ಸು, ಮಕ್ಕಳಾಗಿಲ್ಲ, ಮನ್ಯಾಗ ಎಲ್ಲರೂ ಸೇರ್ವಲ್ರು. ಗಂಡಂತೂ ಇನ್ನೊಂದು ಮಾಡ್ರಿ ನನಗೆ ಇದು ಹಡಿವಲ್ದು ಅಂತ ನ್ಯಾಯ ತೆಗೆದಾನ. ಆ ಮನೆಗೆ ನಮ್ಮ ಪಾದಯಾತ್ರದ ಹೆಣ್ಮಗಳು ಒಬ್ಬಾಕಿ ನೀರು ಕುಡಿಯೋಕೆ ಹೋದತ್ತ. ಅಳಕ್ಕೆ ಹತ್ತಿರತ್ತೆ ಹೆಣ್ಮಗಳು. ಏನು ಮಾಡೋದು, ಮನ್ಯಾಗ ಯಾರು ಸೇರ್ವಲ್ರು, ನಾನು ನನ್ನ ಗಂಡ ಮತ್ತೊಂದು ಮಾಡ್ಬೇಕಂತಾರೆ. ಹಂಗಾತು ಮಕ್ಕಳಾಗಲಿಲ್ಲ ಅಂದ್ಕೂಡಲೇ ಆಕಿನ ಕರ್ಕೊಂಡು ನಮ್ಮ ಮುಂತೆಗೆ ಬಂದಳು. ನಮ್ಮ ಮುಂತೆಗೆ ಬಂದ ಕೂಡಲೇ ಹಿಂಗೆ ಆತಿಯಪ್ಪ, ನಾ ಹ್ಯಾಂಗೆ ಮಾಡಲಿ, ಹಿಂಗೆಲ್ಲ ಮನೆಯವರೆಲ್ಲ ವಿರೋಧ ಆಗ್ಯಾರ ಅಂತ ಅಂದ ಕೂಡಲೇ ನಮ್ಮ ಮುಂತೆಗೊಂದು ಪುಸ್ತಕ ಸಿದ್ಧಾರೂಢ ಚರಿತ್ರೆ ಇತ್ತು. ತಂಗಿ, ಈ ಚರಿತ್ರೆ ತಗೋ, ಸಿದ್ಧಾರೂಢಪ್ಪ ಬಹಳ ದೊಡ್ಡ ಮನುಷ್ಯ ಅದಾನ, ಈ ಚರಿತ್ರೆ ದಿನಾಲೂ ಪಾರಾಯಣ ಮಾಡು, ಒಂದೊಂದು ಅಧ್ಯಾಯ ಮಾಡು, ನಿನ್ನ ಇಚ್ಛಾ ಪೂರ್ತಿ ಆಗ್ತದೆ ತಂಗಿ ಅಂತ ಹೇಳ್ಕೊಡ್ಲಿ. ಆಗಲಿ ಅಪ್ಪ ಅಂತೇಳಿ ಭಕ್ತಿಯಿಂದ ತೊಗೊಂಡು ಆಕೆ ದಿನ ಒಂದೊಂದು ಅಧ್ಯಾಯ ಪಾರಾಯಣ ಮಾಡಕ್ಕೆ ಹತ್ತೇವು. ಮುಂದಿನ ವರ್ಷ ಹೋದೆವು. ಮತ್ತಲ್ಲೇ ಮುಂದಿನ ವರ್ಷ ಹೋದಾಗ ಆ ಹೆಣ್ಮಗಳು ಬಂದು, ಅಪ್ಪ ನಿನ್ನ ಕೃಪೆಯಿಂದ ನಾನು ಈ 3 ತಿಂಗಳು ಗರ್ಭಿಣಿ ಅದಾಳು ಅಂತೇಳಿ ನಮಸ್ಕಾರ ಮಾಡಿದಳು. ಮರಿ ವರ್ಷ ತೊಗೊಂಡು ಹೋದಾಗ ಆ ಹೆಣ್ಣು ಮಗು ಹುಟ್ಟಿತ್ತು. ಅದನ್ನು ತಂದು ಮಂದಿಗೆಲ್ಲ ತೋರಿಸೋಳು, ಸಿದ್ಧಾರೂಢಪ್ಪಂದು ನಾನು ಪಾರಾಯಣ ಮಾಡುವುದರಿಂದ ಈ ಮಗು ಹುಟ್ಟದ, ನನಗೆ ಮಕ್ಕಳು ಇದ್ದಿದ್ದಿಲ್ಲಪ್ಪ ಅಂತ ಕೇಸಿಂದ 100 ಮಂದಿ ನಮ್ಮ ಎಲ್ಲ ಭಕ್ತರಿಗೆ ಕೂಡ ಪರಿಚಯ ಮಾಡಿಸಿಕೊಟ್ಟರು ತಂಗಿ. ಆದ್ದರಿಂದ ಅಜ್ಜನ ಮಹಿಮೆ ಬಹಳ ದೊಡ್ಡದದ. ಅಂತಹ ಅಜ್ಜನ ಮಹಿಮೆಯನ್ನು ನೀವೆಲ್ಲ ನೀವು ಕೇಳಿದ್ರಿ. ಭಾಳ ಧನ್ಯ. ಇವತ್ತಿನ ಪ್ರಸಾದದ ವ್ಯವಸ್ಥೆಯನ್ನು ನಾಗರಾದವರು ಮಹಾದೇವಪ್ಪನ ಪ್ರತಿ ದಿವಸ ದಂಪತಿಗಳು ಬರೋರು ಕೆಲವು ಮಂದಿ ಅದಾರೆ ನಮ್ಮಲ್ಲಿ. ಪೂರ ಗಂಡ ಹೆಂಡತಿ ಕೂಡೇ ಬರ್ತಾರೆ ಏನ್ರಿ. ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ. ನಾನು ಸಣ್ಣದಾಗ ನೀಲಕಂಠ ಮಠದಾಗ ಅಲ್ಲಿ ಆಡಿದ್ದೀನಿ. ಜಗದ್ಗುರುಗಳು ಶಂಕರೇಂದ್ರ ಮಹಾಸ್ವಾಮೀಜಿ ಅವರಂತಿಗೆ ಶಾಸ್ತ್ರ ಕೇಳಿ ನಾನು ಅಲ್ಲೇ ನೀಲಕಂಠ ಮಠದಾಗನ
ಆ ನಿಲ್ಕೊಂಡು ಬದಾಗೆಲ್ಲ ಮಂದಿ ಅದ ನಾಗರಾಳ ಮಂದಿನೇ ಭಾಳ ಪುಣ್ಯಾತ್ಮರವರು. ಅಂಥವ್ರು ಇವತ್ತು ವಿಶೇಷವಾಗಿರ್ತಕ್ಕಂಥ ನೋಡಿ ಜನ ನೋಡ್ರಿ ಒಂದಿಟ್ಟ ಹಿಂತಿರುಗಿ ನೀವು ಮುಂದೆ ಹಿಂದಿನ ಮಂದಿನ ನೋಡಿಲ್ಲ, ನೀವು ಬರೀ ಮುಂದೆ ನೋಡಾಕತ್ತೀರಿ. ಅಲ್ಲ ಭಾಳ ಜನ ಬಂದಾರ ಇವತ್ತು. ಪಾಪ ಅವನು ಎಂಥ ಭಾಗ್ಯ ಇರಬೇಕು. ಅಲ್ಲ ಇವತ್ತು 500-600 ಜನ ಅದ ನೋಡ್ರಿ, 500-600 ಜನ ಅದಾರ. ಆಶ್ಚರ್ಯದ ಆಶ್ಚರ್ಯದ. ಅಂಥವ್ರಿಗೆಲ್ಲ ಪ್ರಸಾದ ವ್ಯವಸ್ಥೆ ಮಾಡ್ಯಾನ ಪುಣ್ಯಾತ್ಮ ಮಹಾದೇವಪ್ಪ. ನಾಗರಾಳ ಪುಣ್ಯಾತ್ಮ ಅವರೆಲ್ಲ ಕುಟುಂಬಕ್ಕೆ ಭಗವಂತ ಸಿದ್ಧಾರೂಢ ಆಯುಷ್ಯವನ್ನು ಆರೋಗ್ಯವನ್ನು ಭೋಗಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹಾರೈಸಿ ಸದ್ಗುರುನಾಥ ಮಹಾರಾಜ್ ಕಿ ಜೈ.